ಹೆಮ್ಮೆಯಿಂದ ಆಹ್ವಾನಿಸ್ತಾ ಇದ್ದೇವೆ.
ಗಾಂಧಿ ಬೆಳ್ತಿನೊಳಪಡ వచ్చిన ಸನ್ಮಾನ ಕಾರ್ಯಕ್ರಮದ ಕೊಡ್ತಾರೆ ಸನ್ಮಾನದೊಂದು ಕಡಮಾಗಿ ಗಣ್ಯರಗಳ ಪಾದರಿಕೆಗಳು ಶ್ರೀಕಾಂತ್ ಬಂದ್ರೆ ಈ ವೇದಿಕೆಗಳು ಸನ್ಮಾನ ಕಾರ್ಯಕ್ರಮದಾಗ ಈ ನಿವೃತ್ತ ಜೊತೆಯಾಗಿ ಬಂದರೆ ಕಾರ್ಯಕ್ರಮ ಬಂದಿದೆ. ಯುವ ಬಾಂಧವರು ಮಟ್ಟರು ಇವರ ನೇತೃತ್ವದಲ್ಲಿ ನಡೆಯುವಂತಹ ತೃತೀಯ ವರ್ಷದ ಕಿಸಡ್ ಒಂದು ದಿನ ಕಾರ್ಯಕ್ರಮದಲ್ಲಿ ಕಮಲ ಕ್ಷೇತ್ರದ ಅನರ್ಘ್ಯರಾತ್ಮ ನಂದಲಿಕೆ ಶ್ರೀಕಾಂತ್ ಭಟ್ರ ಅವರ ಮರೆಯಲಾಗದ ಮಾಣಿಕ್ಯ ಮರೆಯಲಾಗದ ಮಾಣಿಕ್ಯ ಚಾಂಪಿಯನ್ ಕುಟ್ಟಿಗೆ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಹಚ್ಚ ಹಸಿರಿನ ಪ್ರಕೃತಿ ಸೊಬಗಿನ ಮೋಡನಘಟ್ಟ, ಬೋರ್ಗಿರಿಯುವ ಕಡಲಪ್ಪರದ ಪಡುವನ, ತೆಂಗು ಬಡಗಿನ ಸೌಂದರ್ಯತೆ ಹೊಂದಿರುವ ನಾಡು, ಕಲೆ ಸಂಸ್ಕೃತಿಯ ನೆಲೆ ಬೀಡು ನಮ್ಮ ತುಳುನಾಡು. ಈ ಮಣ್ಣಿನ ಜಾನಪದ ಹಾಗೂ ಆರಾಧನೆಯ ಕ್ರೀಡೆಯೇ ನಮ್ಮ ಕಬ್ಬಳ. ಈ ಕಬ್ಬಳ ಕ್ಷೇತ್ರದಲ್ಲಿ ರಾಜನಂತೆ ಮೆರೆದಾಡಿದವನು ನಂದಲಿಕೆ ಶ್ರೀಕಾಂತ್ ಭಟ್ ಅವರ ಚಾಂಪಿಯನ್ ಕುಟ್ಟಿ. ಇವನು ಮಾಡಿದ ಸಾಧನೆ ಅಜರಾಮರವಾದುದು, ಯಾವತ್ತೂ ಮರೆಯಲು ಅಸಾಧ್ಯವಾದುದು. ಅಂದು ಬಾರ್ಕೂರು ಶಾಂತರಾಮ್ ಶೆಟ್ಟಿ ಅವರ ಕಡೆಯಿಂದ ಬಾರ್ಕೂರು ಮೂಡ ಹಿತ್ತಲು ಸದಾಶಿವ ಪೂಜಾರಿ ಅವರ ಮನೆಗೆ ಪ್ರಾರಂಭವಾಯಿತು ಇವನ ಪಯಣ. ನಂತರ ಇವನು ಬಂದು ತಲುಪಿದೆ ನಂದಲಿಕೆ ಶ್ರೀಕಾಂತ್ ಭಟ್ ಅವರ ಕರಡಿಗೆ. ಕಮಲ ಮಹಾಪೋಷಕರು, ಅಶಕ್ತರ ಪಾಲಿನ ಆಶಾಕಿರಣ, ಕಲಿಯುಗದ ಕಾಮಧೇನು ಎಂದು ಕರೆಯಲ್ಪಡುವ ಅನರ್ಘ್ಯ ರತ್ನ ಕೃಷಿಕರು, ಹೋಟೆಲ್ ಉದ್ಯಮಿಗಳಾದ ನಂದಲಿಕೆ ಶ್ರೀಕಾಂತ್ ಭಟ್ ಅವರ ಮನೆತನದ ಅತಿ ಮುತ್ತಿನ ಕೋಣವೇ ಚಾಂಪಿಯನ್ ಕುಟ್ಟಿ. ತಾನು ಭಾಗವಹಿಸಿದ ಮೊದಲ ಚೂಡುಕರೆ ಕಂಬಳದಲ್ಲಿಯೇ ಹಕ್ಕ ಕಿರಿ ವಿಭಾಗದಲ್ಲಿ ಇರುವಾಗಲೇ ಪ್ರಥಮ ಬಹುಮಾನ ಪಡೆದು ದಾಖಲೆ ನಿರ್ಮಿಸಿದ್ದಾನೆ. ಹಿರಿಯ ವಿಭಾಗದಲ್ಲಿ ಇರುವಾಗಲೇ 3-4 ಜನ ಹಿಡಿದರೂ ಅವನನ್ನು ಪಳಗಿಸಲು ಅಸಾಧ್ಯ. ಆ ರೀತಿ ಬಲಿಷ್ಠವಾಗಿದ್ದ ನಮ್ಮ ಚಾಂಪಿಯನ್ ಕುಟ್ಟಿ. ಹಟ್ಟಿಯಲ್ಲಿ ಮಹಾಗೋಪಿಷ್ಟ, ಆದರೆ ತನ್ನನ್ನು ಆರೈಕೆ ಮಾಡಿದವರ ಜೊತೆ ಹಾಗೂ ಯಜಮಾನರ ಜೊತೆಯಲ್ಲಿ ಮಗುವಿನ ರೀತಿಯ ನಡವಳಿಕೆಯಿಂದ ಇರುತ್ತಾನೆ ಚಾಂಪಿಯನ್ ಕುಟ್ಟಿ. ಕಂಬಳದ ಗಂತಿನಲ್ಲಿ ಶಿಸ್ತಿನ ಸಿಪಾಯಿ, ಓಟದಲ್ಲಿ ಜಿಂಕೆಯ ರಭಸದ ಓಟ, ನೋಡುವ ನೋಟದಲ್ಲಿ ಅತಿ ಸೂಕ್ಷ್ಮತೆಯ ದಿಟ್ಟ ನೋಟ, ಮಣ್ಣೊಟ್ಟಿಗೆ ಶರವೇಗದ ಜಿಗಿತ. ತನ್ನ ಎದುರಾಳಿಯ ಎಷ್ಟೇ ಮುಂದೆ ಇದ್ದರೂ ಅವನನ್ನ ಮೀರಿಸಿ ಓಡಬಲ್ಲ ಸಮರ್ಥ ಓಟಗಾರನೇ ಚಾಂಪಿಯನ್ ಕುಟ್ಟಿ. 7 ವರ್ಷ ಹಗ್ಗ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್, 3 ವರ್ಷ ಹಗ್ಗ ಹಿರಿಯ ವಿಭಾಗದಲ್ಲಿ ಚಾಂಪಿಯನ್, ನಿರಂತರ 5 ವರ್ಷ ಚಾಂಪಿಯನ್ ಕಿರೀಟ. ಅನಂತರದ ಎಲ್ಲಾ ವರ್ಷಗಳಲ್ಲಿ ಭಾಗವಹಿಸಿದ ನಿಯಮಿತ ಬಹುಮಾನ ಪಡೆದು ಸಾಧಕರ ದಾರಿಯಲ್ಲಿ ಸಾಧನೆಯನ್ನು ಮಾಡಿದಂತಹ ಚಾಂಪಿಯನ್ ಕುಟ್ಟಿ 2014ರಲ್ಲಿ ರಾಕೆಟ್ ಮೋಡನ ಜೊತೆ ಓಡಿದ ಓಟವು ನೋಡುಗರ ಕಣ್ಣಿನಂಚಿನಲ್ಲಿ ಇಂದು ಅಚ್ಚಳಿಯಾಗಿ ಉಳಿದಿದೆ. ಎಲ್ಲರ ಕಣ್ಮನ ಸೆಳೆದ ಈ ಕುಟ್ಟಿಯೇ ಕಂಬಳ ಅಭಿಮಾನಿಗಳಿಂದಲೇ ಚಾಂಪಿಯನ್ ಎನ್ನುವಂತ ಬಿರುದನ್ನು ಪಡೆದಿರುತ್ತಾನೆ. 2014ರಲ್ಲಿ ಮಿಯಾರಿನಲ್ಲಿ ನಡೆದ ಲೀಗ್ ಮಾದರಿಯ ಪ್ರಾಯೋಗಿಕ ಕಂಬಳದಲ್ಲಿ ರಾಕೆಟ್ ಮೋಡನ ಜೊತೆ ಸೇರಿ ಆ ದಿನ ಹಗ್ಗ ಹಿರಿಯ ವಿಭಾಗದಲ್ಲಿ ಭಾಗವಹಿಸಿದ ಎಲ್ಲಾ ಕೋಣವನ್ನು ಸೋಲಿಸಿದ ಈ ಓಟವು ಕಂಬಳ ಇತಿಹಾಸದಲ್ಲಿ ಅತಿ ವೇಗದ ಓಟವೆಂದು ಕಂಬಳ ಪ್ರೇಮಿಗಳಿಂದಲೇ ಪ್ರಶಂಸೆಯನ್ನು ಪಡೆದಿರುತ್ತಾನೆ. ತನಗೆ ಜೊತೆಗಟ್ಟಿದ ಯಾವುದೇ ಕೋಣವಾದರೂ ಅದರ ಜೊತೆಗೆ ಬಹುಮಾನ ಗಿಟ್ಟಿಸಬಲ್ಲ ಅಪ್ರತಿಮ ಸಾಧಕ ಚಾಂಪಿಯನ್ ಕುಟ್ಟಿ. ವಯಸ್ಸು 15 ವರ್ಷವಾದರೂ ಈಗಲೂ ಕಂಬಳದಲ್ಲಿ ಭಾಗವಹಿಸುವ ಸಾಮರ್ಥ್ಯ ಇವರಿಗಿದೆ. ಈತ ಇನ್ನಷ್ಟು ಬಹುಮಾನದ ಬೇಟೆಯಾಗಲಿ, ನಂದಲಿಕೆ ಶ್ರೀಕಾಂತ್ ಭಟ್ ಅವರಿಗೆ ಕೀರ್ತಿ ತರಲಿ ಎಂದು ದೈವ ದೇವರಲ್ಲಿ ಪ್ರಾರ್ಥಿಸುತ್ತಾ
ಮಾಲಿಂಗೇಶ್ವರ ಮಂಡಳಿ ನಂದಲಿಕೆ ಚಾಂಪಿಯನ್ ಕುಟ್ಟಿಗೆ ಸೆಮಿಫೈನಲ್ ಚಾಂಪಿಯನ್ ಕುಟ್ಟಿ ತಂಡದ ನಾಲ್ಕು ಗುಂಪುನಾಗ ಚಾಂಪಿಯನ್ ಕುಟ್ಟಿಗೆ ಸನ್ಮಾನ ಕಾರ್ಯಕ್ರಮ ಇನ್ನೊಂದು ಅಪರೂಪದ ಕ್ಷಣ ಹೋರಾಟ ಸೇರಿದ ಮಾತ ಮಂದಿರ ಕಮಲ ಕ್ಷೇತ್ರದಲ್ಲಿ ಮಲ್ಲ ಪುದರ್ ತಗೊಂಡಿರುವ ಚಾಂಪಿಯನ್ ಕುಟ್ಟಿಯವರ ಗಟ್ಟಿ ಚಪ್ಪಾಳ ಅವಕಾಶ ಪೂರ್ತಿ ನನ್ನದು ಮುಗಿತೆ ಗೆರ್ಲಿಕ್ಕೆ ಸನ್ಮಾನ ಕಾರ್ಯಕ್ರಮ ನಡೆದು ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕುಂದಾಪುರದ ಒಡೆಯರ ಹೋಬಳಿಯಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನ ಕುಂದಾಪುರದ ಸೇಂಟ್ ಮೇರೀಸ್ ಹೈಸ್ಕೂಲಿನಲ್ಲಿ ಹಾಗೂ ಪಿಯುಸಿ ಶಿಕ್ಷಣವನ್ನ ಕುಂದಾಪುರದ ಜೂನಿಯರ್ ಕಾಲೇಜಿನಲ್ಲಿ ಪಡೆದಿರುತ್ತೀರಿ. ಪ್ರಸ್ತುತ ತಾವು ಶಂಕರ ಪೂಜಾರಿ ಅವರೊಂದಿಗೆ ಹಾಗೂ ಇಬ್ಬರು ಪುತ್ರರೊಂದಿಗೆ ಸುಖಿ ಸಾಂಸಾರಿಕ ಜೀವನವನ್ನ ನಡೆಸ್ತಾ ಇದ್ದೀರಿ. 16/3/1983ರಲ್ಲಿ ಕುಂದಾಪುರದ ಅಂಗನವಾಡಿಯಲ್ಲಿ ಶಿಕ್ಷಣ. ನಿಮ್ಮ ಈ ಸೇವೆಗೆ ತಮಗೆ ಶ್ರೀದೇವರು ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸಲಿ ಎಂದು ಹರಸಿ ಹಾರೈಸುವ ಅಭಿನಂದನೆಗಳೊಂದಿಗೆ ಯುವ ಬಾಂಧವರು ಮಟ್ಟಾರ್ ಮುಂದೆ ಈ ವೇದಿಕೆ ಮೇಲೆ ನಮ್ಮ ಪ್ರೀತಿಯ ಗೌರವದ ಸನ್ಮಾನವನ್ನ ಸ್ವೀಕರಿಸಲು ನಾವು ಹೆಮ್ಮೆಯಿಂದ ಆಹ್ವಾನಿಸ್ತಾ ಇದ್ದೇವೆ. ವಾಸು ಸೇರಿಗಾರ ಇವರನ್ನ ತಾವು ವೇದಿಕೆ ಮೇಲೆ ಬಂದು ನಮ್ಮ ವೇದಿಕೆಯ ಚಂದವನ್ನ ಇಮ್ಮಡಿಗೊಳಿಸಬೇಕು ಅನ್ನುವಂತಹ ಮನವಿಯ ಮೂಲಕ ವಾಸು ಸೇರಿಗಾರ, ಮೈದ ಸೇರಿಗಾರ ಮತ್ತು ಕೊರತಿ ಸೇರಿಗಾರ್ತಿ ಇವರ ಪುತ್ರನಾಗಿ 10/9/2024ರಲ್ಲಿ ಜನಿಸಿದ ವಾಸು ಸೇರಿಗಾರ ಇವರು ತನ್ನ ಸಣ್ಣ ವಯಸ್ಸಿನಿಂದಲೇ ಕೂಲಿ ಕೆಲಸ, ಕೃಷಿ, ವ್ಯವಸಾಯ ಹಾಗೂ ಮೇಸ್ತ್ರಿ ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನ ಸಾಗಿಸಿದ್ದು ಪ್ರಸ್ತುತ ಮಾಣಿಬೆಟ್ಟ ದೇವಸ್ಥಾನದಲ್ಲಿ ಚಾಕ್ರಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಈ ಸೇವೆಗೆ ಶ್ರೀದೇವರು ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸಲಿ ಎಂದು ಹರಸಿ ಹಾರೈಸಿ ಯುವ ಬಾಂಧವರು ಮಟ್ಟಾರ್ ಇವರ ಕಡೆಯಿಂದ ತಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ ನಮ್ಮ ಪ್ರೀತಿಯ ಗೌರವದ ಹೆಮ್ಮೆಯ ಸನ್ಮಾನ. ಚಾವಡಿ ಗುಣಚನ ಮಾತಾಗಿ ಬೆನ್ನೆರ್ನಾಗ್ಲಿ ನಿಖಲ ಸಮಾಕ್ಷಮದ ಹೊರಟು ಸಾಧನದ ಸಾಧಿಡೆ ಬೆನ್ನೆ ಬೆಂತ ನಂಚಿನ ಸಾಧಕರಿಗೆ ತಮ್ಮಣದ ಮಾನಾದಿಗಿನ ಸಂದ ಓಡು ಪಡ್ಬು ನಂಚಿನ ಬೆನ್ನೆ ಮಲ್ತದಲೆ ಮೊದಲೇ ಅರ್ಥಪೂರ್ಣವಾದ ಕಾರ್ಯಕ್ರಮ ಈ ವೇದಿಕೆಗೆ ಕೊಡ್ತು ನೋಡ್ತು ಬರುವುದುಂಟು. ಕಾರ್ಯಕ್ರಮದ మన ಭಿನ್ನ ಪಾತ್ರದ ಅವು ಕಾಪು ಕ್ಷೇತ್ರದ ಪೆರ್ಬೇದ ಶಾಸಕರು ಅಭಿವೃದ್ಧಿ ಅಧಿಕಾರಿಯಾದ ಈ ಭಾಗದಲ್ಲಿ ಎಂಟೆ ಕಾರ್ಯಕರ್ತರು ಮೊತ್ತಲ್ಲಿ ಕೂಡ ಅಂಚಿನ ಗೌರವಾನ್ವಿತ ಗುರುಮೆ ಸುರೇಶ್ ವಚನದ ಮುತ್ತು ಇರಿಗಿದ್ದ ಪಾತ್ರನ ಪೂರ್ತು ಪಾತ್ರಲೇ ಗುರುಮೆ ಸುರೇಶ್ ಓಂ ಶ್ರೀ ಗುರುಗಳು ಯುವ ಬಾಂಧವರು ಮಟ್ಟಾರ ನೇತೃತ್ವದ ನಡೆಸುತ್ತಿರುವ ತೃತೀಯ ವರ್ಷದ ಕಿಸನೂರಿನ